ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ವಾಸು ಕನ್ನಡ ವ್ಲಾಗ್ಸ್. ಇವತ್ತಿನ ಲಾಗಲ್ಲಿ ನಾನು ಸಿಂಪಲ್ಲಾಗಿ ಮಿಕ್ಸರನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಮಾಡೋದು ತುಂಬಾ ಸುಲಭ ಇರುತ್ತೆ ಆ್ಯಂಡ್ ಟೇಸ್ಟಿಯಾಗೂ ಇರುತ್ತೆ. ಔಟ್ಸೈಡ್ ಅಂದರೆ ಯಾವ್ಯಾವ ಆಯಿಲ್ ಹಾಕಿರ್ತಾರೋ ಗೊತ್ತಿರಲ್ಲ. ನಾವೇ ಮನೆಯಲ್ಲಿ ಚೆನ್ನಾಗಿರೋ ಆಯಿಲಲ್ಲಿ ಮಿಕ್ಸರ್ನ ಸಿಂಪಲ್ಲಾಗಿ ಮಾಡ್ಕೊತಿದ್ರೆ ಚೆನ್ನಾಗಿರುತ್ತೆ. ಈಗ ಇದು ನಾನೇನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಿದ್ದೀನಿ. 1 ಕಪ್ ಅವರೆಬೇಳೆ ತೊಗೊಂಡಿದ್ದೀನಿ. ಅದೇ ಮೆಜರ್ಮೆಂಟಲ್ಲಿ 2 ಕಪ್ ಆಗುವಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಮತ್ತು ಕಡಲೆ ಬೀಜ ಮತ್ತು ಕಡಲೆಪಪ್ಪು ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಮಿಕ್ಸರ್ ಜಾಸ್ತಿ ಬೇಕಂದರೆ ನೀವು 1 ಕಪ್ ಹಾಕ್ಕೋಬೋದು. ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ಪ್ಯಾನ್ಗೆ ಆಯಿಲ್ ಹಾಕಿ ಅದು ಸ್ವಲ್ಪ ಹೀಟ್ ಆದಮೇಲೆ ಹಾಕಿ, ಇಲ್ಲಾಂದರೆ ಬೇಳೆ ಕೆಳಗೋಗಿ ಕೂತ್ಕೊಂಡ್ಬಿಡುತ್ತೆ, ಚೆನ್ನಾಗಿ ಬೇಯಲ್ಲ. ಸ್ವಲ್ಪ ಬಿಸಿ ಆದಮೇಲೆ ಬೇಳೆನ ಹಾಕಿ ಸ್ವಲ್ಪ ಸಿಮ್ಮಲ್ಲಿ ಇಕ್ಕಿ ಬೇಯಿಸಬೇಕು ಬೇಳೆಗಳನ್ನ. ಇಲ್ಲಾಂದರೆ ಹೈ ಫ್ಲೇಮಲ್ಲಿ ಇಕ್ಕರೆ ಸೀದೋಗಿಬಿಡುತ್ತೆ, ಚೆನ್ನಾಗಿ ಬೇಯೋದು ಇಲ್ಲ. ಮೇಲೆ ಕ್ರಿಸ್ಪಿ ಇರುತ್ತೆ, ಒಳಗಡೆ ಮೆತ್ತಗೆ ಇರುತ್ತೆ. ಸ್ವಲ್ಪ ಟೈಮ್ ತಗೊಳತ್ತೆ. ಇದು ಒಂದು 5 to 6 ಮಿನಿಟ್ಸಲ್ಲಿ ಬೇಯುತ್ತೆ. ಹಾಗೆ ಕಡಲೆ ಬೀಜನೂ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಕಡಲೆ ಬೀಜ ಏನು ಜಾಸ್ತಿ ಫ್ರೈ ಆಗೋಷ್ಟಿಲ್ಲ, ಸುಮ್ಮನೆ ಒಂದು 1 ನಿಮಿಷ ಇಲ್ಲ 2 ನಿಮಿಷಕ್ಕೆ ಫ್ರೈ ಆಗಿಬಿಡುತ್ತೆ. ನೋಡಿ, ಅವನ್ನು ಸೈಡ್ಗೆ ಎತ್ತಿಕ್ಕೊಂಡಿದ್ದೀನಿ. ಈಗ ಕಡಲೆಪಪ್ಪು ಅಷ್ಟೇ ಏನು ಜಾಸ್ತಿ ಹೊತ್ತು ಫ್ರೈ ಆಗೋಷ್ಟೇನಿಲ್ಲ. ಇದು 1 or 2 ಮಿನಿಟ್ಸ್ ಫ್ರೈ ಆಗಿಬಿಡುತ್ತೆ. ಬಟ್ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ, 1 ನಿಮಿಷ ಸಾಕು, ಫ್ರೈ ಆಗಿಬಿಡುತ್ತೆ. ಜಾಸ್ತಿ ಅದರಲ್ಲೇ ಇಕ್ಕಿದ್ರೆ ಅದು ಬಿಸಿ ಮೇಲೇ ಜಾಸ್ತಿ ಫ್ರೈ ಆಗುತ್ತೆ. ಸೊ ಸ್ವಲ್ಪ ಮುಂಚೆನೇ ಇಟ್ಬಿಡಿ. ನೆಕ್ಸ್ಟ್ ಈಗ ಅವಲಕ್ಕಿ ಹಾಕ್ಕೋತಿದ್ದೀನಿ. ಅವಲಕ್ಕಿ ಹಾಕಿದಾಗ ಏನಂದರೆ ನಾವು ಫ್ಲೇಮು ಹೈಯಲ್ಲಿ ಇರಬೇಕು ಆ್ಯಂಡ್ ಎಣ್ಣೆನೂ ಸ್ವಲ್ಪ ಕಾದಿರಬೇಕು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಅದು ಅವಲಕ್ಕಿ ಮೇಲೆ ಬರಲ್ಲ, ಕೆಳಗಡೆ ಕೂತ್ಕೊಂಡ್ಬಿಡುತ್ತೆ. ನೀವು ಎಷ್ಟೇ ಫ್ರೈ ಮಾಡಿದರೂ ಅದು ಗಟ್ಟಿ ಆಗೋಗುತ್ತೆ ಅವಲಕ್ಕಿ. ನೆಕ್ಸ್ಟ್ ಕರಿಬೇವು ಹಾಕ್ಕೊತಾ ಇದ್ದೀನಿ. ಕರಿಬೇವು ಫ್ರೈ ಹಾಗೆ ಒಂದು ಬೆಳ್ಳುಳ್ಳಿನೂ ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಫ್ರೈ ಮಾಡ್ಕೊತಿದ್ದೀನಿ ಆಯಿಲಲ್ಲೇ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಚೆನ್ನಾಗಿರುತ್ತೆ. ಮಿಕ್ಸರ್ ತಿಂದಾಗ ಮಧ್ಯದಲ್ಲಿ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈಗ ನೋಡಿ, ಅದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ 2 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಮಿಕ್ಸ್ ಮಾಡೋಕ್ಕೆ. ಈಗ ಎಷ್ಟು ಬೇಕೋ ಅಷ್ಟು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನೊಂದು 2 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಉಪ್ಪು. ಅಷ್ಟೇ ಉಪ್ಪು ಖಾರ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಔಟ್ಸೈಡ್ ತಗೊಂಡು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ, ಹೆಲ್ತಿಯಾಗಿ ಇರುತ್ತೆ, ಚೆನ್ನಾಗೂ ಇರುತ್ತೆ. ನೋಡಿದ್ರಲ್ಲ, ಸಿಂಪಲ್ಲಾಗಿ ಅವಲಕ್ಕಿ ಅವರೆಬೇಳೆ ಮಿಕ್ಸರ್ ಹೇಗೆ ಮಾಡೋದು ಅಂತ. ನೀವು ಇಷ್ಟ ಆದರೆ ಮನೇಲಿ ಮಾಡ್ಕೊಂಡು ತಿನ್ನಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ಬೇಕಿದೆ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಧನ್ಯವಾದಗಳು.